ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಎಲ್ಲ ಒಂದು ಶಿಕ್ಷಕರಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ತೆಗಿಬೇಕು, ಬುನಾದಿ ಸಾಕ್ಷರತೆಯನ್ನು ಹೇಗೆ ಅಚೀವ್ ಮಾಡಬೇಕಂತ ಅನ್ನುವಂಥದ್ದು ತುಂಬಾ ಜನರಿಗೆ ಗೊಂದಲ ಇರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಕನ್ನಡ ಭಾಷೆ ದ್ವಿತೀಯ ಭಾಷೆ ತಗೊಂಡಂತಹ ವಿದ್ಯಾರ್ಥಿಗಳು ಅಥವಾ ಕನ್ನಡವನ್ನ ಕಲಿಸಬೇಕು ಅನ್ನುವಂಥದ್ದು ಏನಿದೆ, 10ನೇ ತರಗತಿಗೆ ಗೆಲುವಿನ ಕೀಲಿಕೆ ಪ್ರಶ್ನೆಕೋಟಿಯನ್ನ ನಮ್ಮ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ DSIRTನವರು ಕೊಟ್ಟಿದ್ದಾರೆ. ಆಶಯ ನುಡಿ, ಇದನ್ನು ನೀವು ನೋಡ್ತಿರ್ಬೋದು, ನಿರ್ದೇಶಕರು ಕೊಟ್ಟಿರುವಂಥದ್ದು ಪರಿಕಲ್ಪನೆ ಮತ್ತು ಮಾರ್ಗದರ್ಶನ. ಇದೆಲ್ಲ ಯಾಕೆ ಈ ಸಂದರ್ಭದಲ್ಲಿ ಬೇಕಾಗುತ್ತೆ ಅಂತ ನಾವು ನೋಡೋದಾದ್ರೆ, FLN ಅನ್ನ ನಾವು ಅಚೀವ್ ಮಾಡಬೇಕಾದ್ರೆ ನಾವು ಈ ಅಂಶಗಳನ್ನ ಗಮನಿಸ್ಕೊಳ್ಳೇಬೇಕಾಗತ್ತೆ. ಇದು DSIRT ವೆಬ್ಸೈಟ್ ಅಲ್ಲಿ ನಿಮ್ಗೆಲ್ಲರಿಗೂ ಲಭ್ಯವಿದೆ. ಬುನಾದಿ ಸಾಕ್ಷರತಾ ಚಟುವಟಿಕೆಗಳು ಹೇಳ್ತಾರೆ, ಸರ್ ನಾವು ಏನ್ ಮಾಡೋದು ಶಾಲೆಯಲ್ಲಿ, ಹೈಸ್ಕೂಲ್ಗಳಲ್ಲಿ ಯಾವ ರೀತಿ ಮಕ್ಕಳಿಗೆ ನಾವು FLN ಅನ್ನ ಅಚೀವ್ ಮಾಡಬೇಕು ಅಂತ ಬಂದಾಗ ಇಲ್ಲಿ ಒಂದು ಸ್ಯಾಂಪಲ್ ಇರುವಂತ ಒಂದು ಇದನ್ನ ಕೊಟ್ಟಿದ್ದಾರೆ, ಒಂದು ಮಾಡೆಲ್ ಅನ್ನ. ಇದನ್ನ ಎಲ್ಲಾ ಶಿಕ್ಷಕರು, ಈವನ್ ನಾನು ಲ್ಯಾಂಗ್ವೇಜ್ ಒಂದೇ ಅಲ್ಲ, ಎಲ್ಲಾ ಟೀಚರ್ಸ್ ಕೂಡ ಇದನ್ನ ಬಳಸ್ಕೋಬಹುದು. ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ನಮ್ಮ DSIRT ಮಾಡಿರೋದು. ನೋಡಿ, ಇಲ್ಲಿ ಶಿಕ್ಷಕರಿಗೆ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳಿಗೆ ಏನಪ್ಪಾ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳ ಸಂಖ್ಯೆಯನ್ನು ಕೊಟ್ಟಿರುವ ಕೋಷ್ಟಕದಲ್ಲಿ ಬರ್ಸೋದು ಯಾವ್ದ್ಯಾವ್ದು ಏನು ಅಂತ. ಓಕೆನಾ? ಇಲ್ಲಿ ಕನ್ನಡ ವರ್ಣಮಾಲೆಯ ವಿಭಾಗ, ಸ್ವರಗಳು ಯಾವ್ದಾವ್ದು, ಅ ಆ ಇ ಈ, ದೀರ್ಘ ಸ್ವರ ಯಾವುದು, ವರ್ಗೀಯ ವ್ಯಂಜನಗಳಲ್ಲಿ ವರ್ಗೀಯ ಯಾವುದು, ಅವರ್ಗೀಯ ವ್ಯಂಜನ ಯಾವುದು, ಯೋಗವಾಹಕಗಳು ಯಾವುದು. ಓಕೆ, ಇವನ್ನ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟು ಇದರಲ್ಲಿ ನೋಡಿ, ಇದರಲ್ಲೇ ಕ್ವಶನ್ ಕೇಳೋದು ಅವನಿಗೆ ಸಿಂಪಲ್ ಆಗಿ. ಹ್ರಸ್ವ ಸ್ವರಗಳು ಯಾವುವು, ದೀರ್ಘ ಸ್ವರಗಳು ಯಾವುವು, ವರ್ಗೀಯ ವ್ಯಂಜನ ಯಾವುದು ಮತ್ತು ಸಂಖ್ಯೆ ಎಷ್ಟಿದಾವೆ, ಯೋಗವಾಹಕಗಳು ಯಾವುವು ಮತ್ತು ಎಷ್ಟು ಸಂಖ್ಯೆ ಇದಾವೆ. 9 ಕ್ವಶನ್ಗಳು ಇಷ್ಟ್ರ ಮೇಲೆನೆ ಫ್ರೇಮ್ ಆಗಿದೆ. ಇದು FLN ಮಕ್ಕಳಿಗೆ ಒಂದೇ ಅಲ್ಲ, ಎಲ್ಲಾ ಮಕ್ಕಳಿಗೂ ನೀವು ಇದನ್ನ ತಗೋಬಹುದು. ಯಾಕಂದ್ರೆ ಅವ್ರಿಗೂ ಒಂದ್ಸರಿ ರಿವಿಷನ್ ಆಗುತ್ತೆ, ಏನ್ ಪ್ರಾಬ್ಲಮ್ ಆಗಲ್ಲ. ಇದು ಆಗ್ಬೋದ್ರಾ? ಸೊ ಮುಂದೆ ಹೋಗೋಣ. ರೈಟ್, ಸ್ವರಗಳು ಯಾವ್ಯಾವು ಬರೀಬೇಕು, ಇಲ್ಲಿ ವ್ಯಂಜನಗಳು ಯಾವ್ಯಾವು ಬರೀಬೇಕು ಅನ್ನೋ ಪ್ರಿಂಟೆಡ್ ಮೆಟೀರಿಯಲ್ ಸಿಗುತ್ತೆ ನಿಮಗೆ. ನೀವು ಇದರಲ್ಲಿ ಹೋಗ್ಬೋದು, ಯಾವ್ದ್ರಲ್ಲಿ, ಗೂಗಲ್ ಅಲ್ಲಿ DSIRT ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಚೌಕದಲ್ಲಿ ಬರೆದಿರುವ ಅಕ್ಷರಗಳನ್ನು ಉಪಯೋಗಿಸಿಕೊಂಡು ಅರ್ಥಪೂರ್ಣ ಪದಗಳನ್ನ ರಚಿಸೋದು. ಉದಾಹರಣೆ, ಜಲ. ಓಕೆ, ಯು ವಿಲ್ ಗಿವ್ ಸಮ್ ಆಕ್ಟಿವಿಟಿ. ರೈಟ್, ಇದನ್ನ ನೀವು ಪೇಜ್ ವೈಸ್ ತೆಗೆದುಕೊಟ್ಟರು ಆಗುತ್ತೆ, ಇಲ್ಲ ಪ್ರಿಂಟೆಡ್ ನೀವು ಹೇಗೆ ಕಂಪೋಸ್ ಮಾಡ್ಕೊಳ್ತೀರಾ ನೋಡಿ. ಆ ಅರಸ, ಆ ಆನೆ, ಈ ಇಲಿ, ಈ ತರ ಇನ್ನೊಂದಿಷ್ಟು ಪದಗಳು ಯಾವ್ಯಾವ ಸಿಗ್ತವೆ, ನಿನ್ಗೆ ಹುಡುಕಿ ಬರೆಯಪ್ಪ ಅಂತ ಕೊಟ್ರೆ ಅವನು ಹುಡುಕಿ ಬರೀತಾನೆ ಪದಗಳನ್ನ. ಓಕೆ, ಈ ತರ ಇಲ್ಲಿ ಎ ಐ ಒ ಅಂ ಅಹ ಅಂತಿದೆ. ಇನ್ನು ಮುಂದೆ ಇದಾವೆ ಪದಗಳು. ಇಲ್ಲಿ ಅದಾದ್ಮೇಲೆ ಏನಾಯ್ತು, ಕ ಕಮಲ. ಇದು ಅಕ್ಷರದಿಂದ ಪದವನ್ನ ರಚನೆ ಮಾಡ್ತಕ್ಕಂಥ ಚಟುವಟಿಕೆಗಳು. ಸ್ವರಗಳು, ವ್ಯಂಜನಗಳು ಹೇಗೆ ಕಂಪೋಸ್ ಆಗ್ತವೆ ಅಂತ, ಪ್ಲಸ್ ಆ ಮಾ. ಇನ್ನು ಆ ತರ ಏನೋ ಬರೆಯಪ್ಪ ನೀನು ಅಂತ ಹೇಳಿದ್ರೆ ಬರೀತಾನೆ ಹುಡುಗ. ನಮ್ಮ ಮನೆ ಸುಂದರವಾಗಿದೆ. ಓಕೆ, ಇದು ವರ್ಕ್ಶೀಟ್ಸ್ ಇಲ್ಲೆಲ್ಲ ಇದೆ ನೋಡಿ. ವ್ಯಂಜನಗಳಿಗೆ ಆ ಸ್ವರ ಸೇರಿಸಿ ಅರ್ಥಪೂರ್ಣ ಪದಗಳನ್ನ ರಚನೆ ಮಾಡಿ. ಕ ಪ್ಲಸ್ ಆ ಕ, ಸ್ ಪ್ಲಸ್ ಆ ಸ, ಕಸ. ಓಕೆ, ಈ ರೀತಿಯ ಪದಗಳನ್ನ ಅವನಿಗೆ ರಚನೆ ಮಾಡ್ತಕ್ಕಂಥದ್ದು. ಆಮೇಲೆ ವಾಕ್ಯಗಳನ್ನ ಸರಿಯಾಗಿ ಗುರುತಿಸ್ತಕ್ಕಂಥದ್ದು. ಏನಪ್ಪಾ, ಕ್ರಮಬದ್ಧವಾಗಿ, ಕ್ರಮಬದ್ಧ, ಯಾವ್ದು ಸರಿ ಅಂತಕ್ಕಂಥ ಇದನ್ನ ಹುಡುಗ ಕೆಳ ಬರೀಬೇಕು. ಇಲ್ಲಿ ಸಜಾತಿಯ ಒತ್ತಕ್ಷರಗಳು ಅಥವಾ ವಿಜಾತಿ ಒತ್ತಕ್ಷರಗಳು ಅಥವಾ ಅರ್ಕವತಿ ಎಲ್ಲಿ ಬರಬೇಕು ಅನ್ನುವಂಥದ್ದು, ಅದೆಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ತಿಳುವಳಿಕೆ ಬರುತ್ತೆ ಈ ಒಂದು ಆಕ್ಟಿವಿಟಿನ ಮಾಡ್ತಾ ಹೋದ್ರೆ. ನೋಡಿ, ಇಲ್ಲಿ ಹಾಳಾಗಿ ದುಡಿ ಅರಸನಾಗಿ ಉಣ್ಣು, ಆಳಾಗಿ ದುಡಿ ಅರಸನಾಗಿ ಉಣ್ಣು. ಯಾವ್ದು ಸರಿಯಪ್ಪ ಇದ್ರಾಗ ಬರೀ ಅಂತ ಹೇಳಿದ್ರೆ ಆ ಹುಡುಗ ಉತ್ತರ ಬರೀತಾನೆ. ಬಹಳ ಚೆನ್ನಾಗಿದೆ ಇದು. ಸರಿಯಾದ ಕ್ರಮಬದ್ಧವಾಗಿ ಬರೆಯುವಂತ ಚಟುವಟಿಕೆ. ಬೇಡನ ಬಾಣದ ಜಿಂಕೆಯು ಹೊಡೆತದಿಂದ ತಪ್ಪಿಸಿಕೊಂಡಿತು. ಬೆನ್ನೆಲುಬು ಈ ದೇಶದ ಕೃಷಿ. ಆಕ್ಚುಲಿ ಯಾವ ರೀತಿ ಬರೀಬೇಕು ಇದನ್ನ, ಸೆಂಟೆನ್ಸ್ ಹಿಂದೆ ಮುಂದೆ ಆಗಿದೆ ಅಂತ ಕೊಟ್ರೆ ಆ ಹುಡುಗ ಬರೀತಾನೆ. ಮತ್ತೆ ಅವನು ಗುಂಪಿನಲ್ಲಿ ಇರ್ತಾನೆ, ಈಚ್ ಒನ್ ಕ್ಯಾಚ್ ಒನ್, ಈಚ್ ಒನ್ ಟೀಚ್ ಒನ್, ಏನು ಗುಂಪಲ್ಲಿ ಇರ್ತಾನಲ್ಲ, ಸೊ ಅವರು ಹೆಲ್ಪ್ ಮಾಡ್ತಾರೆ. ಶಿಕ್ಷಕರು ಕಲೀಲಾರದ ಎಷ್ಟೋ ವಿಷಯಗಳನ್ನ ಅವ್ರ ಫ್ರೆಂಡ್ ಗ್ರೂಪ್ ಅಲ್ಲಿ ಕಲಿತಾರೆ. ಬಹಳಷ್ಟು ಪೀರ್ ಗ್ರೂಪ್ ಅಲ್ಲಿ ಬಹಳಷ್ಟು ಹುಡುಗರು ಕಲಿತಾರೆ. ನಾವು ಅವ್ರಿಗೆ ಹೇಳ್ಕೊಡೋದು ರೀಚ್ ಆಗದೆ ಇದ್ರೆ, ಅವರ ಶಿಕ್ಷಕರ ಸಹಾಯದಿಂದ ಸಿಗಲಿದ್ರೆ ವಿದ್ಯಾರ್ಥಿಗಳ ಸಹಾಯದಿಂದ ಇವರು ಕಲಿಯಕ್ಕೆ ಸಾಧ್ಯ ಆಗುತ್ತೆ. ನಾಮಪದಗಳು ಯಾವ್ಯಾವು. ಸೊ ನೀವು ನಿಮ್ಮ ಸುತ್ತಮುತ್ತ ನೋಡ್ತಕ್ಕಂಥ ವ್ಯಕ್ತಿಗಳ ಹೆಸರು ಬರೀರಿ. ಇದನ್ನ ಒಂದು ವರ್ಕ್ಶೀಟ್ ಅನ್ನ ಕೊಟ್ರೆ ಲೆಟ್ ದಮ್ ಡೂ ದೇರ್ ಓನ್. ಓಕೆನಾ? ಇಲ್ಲಿ ಚಿತ್ರಗಳನ್ನ ಕೊಟ್ಟು ಅವುಗಳ ಹೆಸರುಗಳನ್ನ ನಾಮಪದಕ್ಕೆ ಉದಾಹರಣೆಯೇ ಆಗಿದೆಯೇ, ಯಾವುದು ನಾಮಪದಕ್ಕೆ ಇದರಲ್ಲಿ ಉದಾಹರಣೆ ಬರೀರಿ ಅಂತ ಹೇಳಿದ್ರೆ ಅವನು ಬರೀತಾನೆ.
ನೋಡಿ, ಇಷ್ಟೊಂದು ಸಿಹಿಯಾದ ಕೆಂಪು ಹಲವು ಮೂಡಣ ಅವಳು ಅದು ಕಪ್ಪನೆ ಅವನು ಮಾಟ 12 ಎಷ್ಟು ವ್ಯಾಪಾರಿ ಒಳ್ಳೆಯ ನಾಮವಾಚಕದ ಯಾವ ಪ್ರಕಾರಕ್ಕೆ ಸೇರಿದವುಗಳಾಗಿವೆ. ಓಕೆ, ದ್ವಿರುಕ್ತಿ, ಜೋಡು ನುಡಿಗಳು, ಅನುಕರಣಾವ್ಯಯ, ನುಡಿಗಟ್ಟುಗಳು. ಓಕೆ, ಸೊ ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸುವಂಥದ್ದು ಬೇಗ ಬೇಗ ಮೊದಲು ಕಟ್ಟ ಕಡೆ. ಇವು ಪಡೆ ನುಡಿ ಅಥವಾ ನುಡಿಗಟ್ಟುಗಳು. ಇವುಗಳನ್ನ ಇಲ್ಲಿ ಇಂಥವೇ ಬರೀರಪ್ಪ ಅಂತ ಹೇಳಿದ್ರೆ ಅವರು ಬರೀತಾರೆ, ಅಥವಾ ಬುಕ್ ನೋಡ್ಕೊಂಡು ಹುಡುಕಿ ಬರೀರಿ ಅಂದ್ರೂ ಬರೀತಾರೆ. ರೈಟ್, ಇದು ಬೇಸಿಕ್ ಗ್ರಾಮರ್. ದೊಡ್ಡ ದೊಡ್ಡ ಸರಸರ ಹೆಚ್ಚು ಹೆಚ್ಚು. ಸೊ ಈ ಪದಗಳ ಪರಿಚಯ ಆಗ್ತದೆ ಹುಡುಗರಿಗೆ. ದ್ವಿರುಕ್ತಿ, ಜೋಡು ಪದ, ನುಡಿಗಟ್ಟುಗಳು. ಓಕೆ, ನುಡಿಗಟ್ಟುಗಳನ್ನ ಇಲ್ಲಿ ಹೊಂದಿಸಿ ಬರೀತಕ್ಕಂತಹದ್ದು, ಕ್ರಿಯಾಸೂಚಕಗಳಲ್ಲಿ ಇಲ್ಲರತಕ್ಕಂತಹದ್ದು. ಓಕೆ, ಹೊಂಚು ಹಾಕು, ಹೆಗಲು ಕೊಡು, ಕತ್ತಿ ಮಸೆ. ರೈಟ್, ಈ ಕೆಳಗೆ ನೀಡಿರುವ ಕಥೆಯನ್ನು ಓದಿ ಕಥೆಯಲ್ಲಿ ಬಳಕೆಯಾಗಿರುವ ನುಡಿಗಟ್ಟುಗಳನ್ನು ಆರಿಸಿ ಬರೆಯಿರಿ. ಬರೀತಾನೆ ಹುಡುಗ. ಟೋಪಿ ತೆಳ್ಳೆಹಣ್ಣು ತಿನ್ನಿಸಿ ಟೋಪಿ ಹಾಕುತ್ತಾರೆ. ಓಕೆ, ಕ್ರಿಯಾಪದ ಅಂದ್ರೆ ಏನು, ಅದು ಯಾವ ರೀತಿ ಇರುತ್ತೆ. ಓಕೆ, ಚೀಟಿಯಲ್ಲಿ ಕ್ರಿಯಾಪದಗಳನ್ನು ಬರೆದು ಹಾಕಿ ವಿದ್ಯಾರ್ಥಿಗಳು ಚೀಟಿಯಲ್ಲಿ ಬಂದಿರುವ ಕ್ರಿಯಾಪದದಂತೆ ವರ್ತಿಸಬೇಕು. ಅಥವಾ ಮಾಡಲು ಹೇಳೋದು, ಎದ್ದೇಳಿ ಅಥವಾ ಕುಳಿತುಕೊಳ್ಳಿ, ಓಡಿ ಅಥವಾ ಓದಿ, ಬರೀರಿ, ಕುಣಿಯಿರಿ ಅಂತ ಹೇಳಿದ್ರೆ ಅವನು ಅದನ್ನ ಆಕ್ಟಿವಿಟಿ ಮಾಡಿ ತೋರಿಸ್ಬೇಕು. ಇವರು ಕ್ರಿಯಾಪದನ ಸೂಚಿಸಬೇಕು. ಇದು ಒಂದು ಆಟ, ಬಹಳ ಚೆನ್ನಾಗಿದೆ ಇದು. ಇದನ್ನು ಆಡಿಸ್ಬೋದು ಹುಡುಗರಿಗೆ ಕ್ರಿಯಾಪದವನ್ನು ಪರಿಚಯ ಮಾಡಿಸಬೇಕಾದ್ರೆ. ಲೋಪಸಂಧಿ, ಉದಾಹರಣೆ ಮಾದರಿಯಲ್ಲಿ ಪದಗಳನ್ನು ವಿಗ್ರಹಿಸಿ ಬರೆದು ನಂತರ ಕೂಡಿಸಿ ಬರೆದು ಸಾಮಾನ್ಯವಾಗಿ ಬಂದಿರುವ ಅಕ್ಷರಗಳನ್ನು ಹೊಡೆದು ಹಾಕಿದಾಗ ಪೂರ್ವದಲ್ಲಿ ಬಿಟ್ಟು ಹೋಗಿರುವ ಪದವೇ ಲೋಪ ಪದ. ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಓಕೆ, ಇದು ಇಲ್ಲಿ ಲೋಪ ಆಯಿತು. ಲೋಪಸಂಧಿ ಸ್ವರಲೋಪವಾಗಿದೆ. ಲೋಪಸಂಧಿ ಪೂರ್ವ ಪದದ ಕೊನೆಯ ಸ್ವರ ಲೋಪ. ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಮೇಲೆ ಪ್ಲಸ್ ಏಳು, ಮೇಲೇಳು. ಎ ಅನ್ನುವಂಥದ್ದು ಇಲ್ಲಿ ಲೋಪ ಆಯಿತು. ಬಾಣ ಪ್ಲಸ್ ಅನ್ನು, ಬಾಣವನ್ನು. ಯ ಅಥವಾ ವ ಆಗಮ ಆಯಿತು. ಆದೇಶ ಸಂಧಿ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಆದೇಶ ಅಂದ್ರೆ ಒಂದು ಬರುವಂಥದ್ದು, ಆಗಮಿಸುವಂಥದ್ದು. ರೈಟ್, ಈ ತರ ನೀವು ಬರೀರಪ್ಪ, ಈ ತರ ಒಂದಿಷ್ಟು ವರ್ಡ್ಸ್ಗಳನ್ನ ಹುಡುಕಿ ಬರೀರಿ ಅಂದ್ರೆ ಬರೀತಾರೆ. ಅವರು ಗುಂಪು ಚಟುವಟಿಕೆ ಮಾಡ್ತಾರೆ. ಓಕೆ, ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು? ಆ ಪ್ಲಸ್ ಆಕಾರಗಳಿಗೆ ಬರ್ತಕ್ಕಂಥದ್ದು ಆ. ಸರ್ವ ಪ್ಲಸ್ ಅಧಿಕಾರ, ಸರ್ವಾಧಿಕಾರ. ಆಕಾರಗಳಿಗೆ ಆಕಾರಗಳು ಅಥವಾ ಈ ಕಾರಗಳಿಗೆ ಈ ಕಾರಗಳು. ಊಕಾರಗಳಿಗೆ ಊಕಾರಗಳು ಸ್ವರವಾಗಿ ಬರ್ತಕ್ಕಂಥದ್ದನ್ನ ಸವರ್ಣ ದೀರ್ಘ ಸಂಧಿ. ಗುಣಸಂಧಿ ಅಂದ್ರೆ ಏನಪ್ಪ? ಆಕಾರಗಳಿಗೆ ಈ ಕಾರಗಳು ಅಥವಾ ಆಕಾರಗಳು ಊಕಾರಗಳು, ಅರ್ಕಾರಗಳು ಆದೇಶವಾಗಿ ಬರೋದು ಗುಣಸಂಧಿ. ವೃದ್ಧಿ ಸಂಧಿ ಅಂದ್ರೆ ಏಕ ಪ್ಲಸ್ ಏಕ, ಏಕೈಕ. ಆಮೇಲೆ ಭಾವ ಪ್ಲಸ್ ಐಕ್ಯ, ಭಾವೈಕ್ಯ. ದಿವ್ಯ ಪ್ಲಸ್ ಔಷಧ, ದಿವ್ಯ ಔಷಧ. ಎಣ್ ಸಂಧಿ ಅಂದ್ರೇನು? ಅತಿ ಪ್ಲಸ್ ಯುಕ್ತಿ, ಅತ್ಯೋಕ್ತಿ. ಈ ತರ ಇವ್ರನ್ನ ಸ್ವಲ್ಪ ಹುಡುಗರಿಗೆ ಬಿಡಿಸಿ ಹೇಳಿ ಇಂಥವನ್ನ ಒಂದಿಷ್ಟು ಬರೀರಿ ಅಂತ ಅವ್ರಿಗೆ ಹುಡುಕಿ ಬರೀರಪ್ಪ ಅಂತ ಹೇಳಿದ್ರೆ ಅವ್ರು ಬರೀತಾರೆ. ಇಲ್ಲಿ ನೋಡಿ, ಪಠ್ಯದಲ್ಲಿ ನೀಡಲಾಗಿರುವ ಜಸ್ವ, ಶ್ರುತ್ವ ಹಾಗೂ ಅನುನಾಸಿಕ ಸಂಧಿಗಳ ಉದಾಹರಣೆಗಳನ್ನು ಪಟ್ಟಿ ಮಾಡಿಸೋದು. ಯಾವ್ದಾವ್ದು ಇದರಲ್ಲಿ ಯಾವ ಸಂಧಿ ಅನ್ನೋದನ್ನ ನೀವು ಚಟುವಟಿಕೆ ಕೊಡಬಹುದು. ಓಕೆ, ಇಲ್ಲಿ ನೋಡಿ, ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ತತ್ಪುರುಷ ಸಮಾಸ, ಎರಡು ನಾಮಪದಗಳು ಸೇರಿ ಸಮಸ್ತ ಪದವಾಗುವಾಗ ಉತ್ತರ ಪದದಲ್ಲಿರುವ ಅರ್ಥವೇ ಪ್ರಧಾನವಾದರೆ ಅದು ತತ್ಪುರುಷ ಸಮಾಸ. ಸೊ ಇದನ್ನ ಮಕ್ಕಳಿಗೆ ಸ್ವಲ್ಪ ತಿಳಿಸ್ಕೊಟ್ಟು ಚಟುವಟಿಕೆ ಕೊಟ್ರೆ ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಇವನ್ನ ಮಕ್ಕಳಿಗೆ ಬೇಸಿಕ್ ಇವು 8, 9, 10ಕ್ಕೆ ನೀವು ಯಾವ ಮಕ್ಕಳಿಗೆ ಬೇಕಾದ್ರೂ ಮಾಡಿಸ್ಬೋದು. ಆಮೇಲೆ ಯಾವ ಶಿಕ್ಷಕರು ಬೇಕಾದ್ರೂ ಮಾಡಿಸ್ಬೋದು. ಇನ್ನೊಂದೇನ್ ಮಾಡ್ಬೋದು, ಟೀಚರ್ಸ್ ಒಬ್ರು ರಜಾ ಇದಾರೆ ಅಂದ್ರೆ ಆ ರಜಾ ಇರತಕ್ಕಂಥ ಶಿಕ್ಷಕರ ಪೀರಿಯಡ್ ಅನ್ನ ಇನ್ನೊಬ್ರು ಅದನ್ನ ಎಂಗೇಜ್ ಮಾಡಿಕೊಂಡು ಈ FLN ಅನ್ನ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅಲ್ಲಿ. ಓಕೆ, ದ್ವಂದ್ವ ಸಮಾಸ, ಬಹುರ್ವಿ ಕ್ರಿಯಾ, ಗಮಕ ಸಮಾಸ, ವಿಭಕ್ತಿ ಪ್ರತ್ಯಯಗಳು, ಪ್ರಥಮ ವಿಭಕ್ತಿ, ದ್ವಿತೀಯ. ಸಚ್ ಎ ವಂಡರ್ಫುಲ್ ಆಕ್ಟಿವಿಟಿ ಬುಕ್ ಇದು. ಬಂಡಿಯನ್ನು ಊರಿಗೆ, ಬೆಟ್ಟಕ್ಕೆ, ಪಾತ್ರೆಯಲ್ಲಿ, ಮರದ ವರ್ಷದಿಂದ ಮರಕೇಂದ್ರರಿಗೆ, ಸಮಾಜ. ಈ ಕೆಳಗಿನ ಪದಗಳನ್ನು ಬಿಡಿಸಿ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ ವಿಭಕ್ತಿ ಹೆಸರನ್ನು ಬರೆಯಬೇಕು. ಬಾಕ್ಸ್ ಕೊಟ್ಟಿದ್ದಾರೆ, ವರ್ಕಿಂಗ್ ಶೀಟ್. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ರೈಟ್, ಉದಾಹರಣೆ, ವಿಷದ ಬಾಣ, ಮರ ಒಣಗಿತು. ಈ ನಾಡಿನ ಬೆನ್ನೆಲುಬು ಯಾರು? ಉದಾಹರಣೆ, ರೈತ. ಪಂಡಿತರಾದ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ರಂಗಜಂಗಮ ಎಂದು ಖ್ಯಾತರಾಗಿದ್ದಾರೆ. ಓಕೆ, ಚಟುವಟಿಕೆಯನ್ನು ಕೊಡಬೇಕು. ಕೀಲಿ ಪದಗಳು ಯಾವುದು, ಮತ್ತೆ ಯಾವ್ದಾವ್ದು, ಹೇಗೆ ಇದನ್ನ ಆಕ್ಟಿವಿಟಿ ಮಾಡಿಸ್ಬೇಕು. ರೈಟ್, ಗೋಪಾಲನ ಗೆಳೆಯರ ಹೆಸರೇನು? ಗೋಪಾಲಿನ ಗೆಳೆಯರು ಇವರೆಲ್ಲ ಬಂದಿದ್ದಾರೆ. ನೀವು ಡ್ಯಾಶ್ ಬಿಡಬೇಕು ಅಥವಾ ಬರೀಬೇಕು, ಬರೆಸ್ಬೇಕು ಕೀಲಿ ಪದಗಳು. ಓಕೆನಾ? ದೆನ್ ಮುಂದೆ ಹೋಗೋಣ.
ಸೊ ಇದೆಲ್ಲ ಒಂದು ಪ್ಯಾಟರ್ನ್. ಕವಿ ಮತ್ತು ಲೇಖಕರು ಯಾರು, ಯಾವಾಗ, ಸ್ಥಳ, ಕೃತಿಗಳೇನು, ಪ್ರಶಸ್ತಿ ಯಾವ್ದು ತಗೊಂಡಿದ್ದಾರೆ, ಇದನ್ನ ಹುಡುಗರಿಗೆ ಒಂದು ಕ್ವಿಜ್ ಕಾಂಪಿಟೇಷನ್ ಟೈಪ್ ಏರ್ಪಡಿಸ್ಬಿಟ್ಟು ನೀವು ಬಿಡುವಿನ ವೇಳೆಯಲ್ಲಿ ಅಥವಾ 30 ನಿಮಿಷ ಪಾಠ ಮಾಡಿ ಇನ್ನು 10 ನಿಮಿಷ ಕೊನೆಯ ಒಂದು 10 ಮಿನಿಟ್ಸ್ ಆಕ್ಟಿವಿಟಿನಲ್ಲಿ ಇವನ್ನ ತಗೋಬಹುದು, ಕ್ವಿಜ್ ತಗೋಬಹುದು. ಆಶುಭಾಷಣ ಮಾಡಿಸೋದು. ಏನಪ್ಪ ಆಶುಭಾಷಣ? ಮೊದಲು ವಿದ್ಯಾರ್ಥಿಗಳಿಗೆ ಕವಿಗಳ ಹೆಸರುಗಳನ್ನು ಕ್ರಮಾಗತವಾಗಿ ಹೇಳಲು ಅಭ್ಯಾಸ ಮಾಡಿಸಿ, ಕವಿಗಳಲ್ಲಿ 4 ಕವಿಗಳಂತೆ ಕಾಲ ಗುರುತಿಸಲು ಮೊಬೈಲ್ ಸಂಖ್ಯೆ ರಚಿಸಿ ಕಂಠಪಾಠ ಮಾಡಿಸೋದು. ಈಗ 9844773216 ಅಂತ ಈ ತರ ಮೊಬೈಲ್ ನಂಬರ್ಗಳು ಇದು ಮಾಡ್ತೀವಲ್ಲ, ಆ ಟೈಪ್ ಏನಾದರೂ ಒಂದು 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 ಅಭ್ಯಾಸ ಮಾಡಿಸ್ತಕ್ಕಂಥದ್ದು ಏನಾದ್ರು ಒಂದು ಚಟುವಟಿಕೆನ ಅಲ್ಲಿ ಆಯೋಜನೆ ಮಾಡಿದ್ರೆ ದಟ್ ವಿಲ್ ಬಿ ದ ವಂಡರ್ಫುಲ್ ಆಕ್ಟಿವಿಟಿ. ಓಕೆ. ಆರ್ ಆರ್ ಮಿತ್ರ 1935, ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿ 1951, ಓಕೆ, ರಮೇಶ್ ಗೌಡ MK 1975. ಸೊ ಹೀಗೆ ಹುಡುಗರಿಗೆ ಇವುಗಳಲ್ಲಿ ಯಾರಪ್ಪ ಇದರಲ್ಲಿ, ಈಗ ಉದಾಹರಣೆ 1935 ಆರ್ ಆರ್ ಮಿತ್ರ, ಇದರಲ್ಲಿ 1935 ಆರ್ ಆರ್ ಮಿತ್ರ ಇದೆ. ಓಕೆ. ಆಮೇಲೆ 917552 917552 ಇದು ಬರುತ್ತೆ. ಇದನ್ನ ಯಾವ ರೀತಿ ನೋಡಿ, ಇದನ್ನ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಗುರುರಾಜ್ ಕರ್ಜಗಿ 1952 ಗುರುರಾಜ್ ಕರ್ಜಗಿ ಇದರಲ್ಲಿ ಕೊಟ್ಟಿಲ್ಲ. ರಮೇಶ್ ಗೌಡ MK 1975 ಇಲ್ಲಿದೆ. ಓಕೆ. ಕೃಷ್ಣ ವ್ಯಾಸ ಪಂಡಿತ 1951. ಈ ರೀತಿಯಾಗಿ ಕಾಲಗಳನ್ನು ಗುರುತಿಸುವ ಅಭ್ಯಾಸ ಮಾಡಿಸುವುದು, ಸ್ಥಳಗಳನ್ನು ಹೊಂದಿಸಿ ಬರೆಯುವ ಮೂಲಕ ಬರೆದು ಅಭ್ಯಾಸ ಮಾಡಿಸುವುದು. ಸರಿ ಉತ್ತರಗಳು ಆರ್ ಆರ್ ಮಿತ್ರ ಎಲ್ಲಪ್ಪ, ಎಲ್ಲಿಯವರು ಇವರು, ಪಂಡಿತಾರಾಧ್ಯ ಅವರು ಎಲ್ಲಿಯವರು. ಓಕೆ. ಸೊ ಇದನ್ನ ಕುವೆಂಪು ಅಂದ್ರೆ ಕುಪ್ಪಳ್ಳಿ. ಸರಿ ಉತ್ತರಗಳು ಯಾವುದು ಇಲ್ಲಿ ಬರೀತಕ್ಕಂಥದ್ದು. ಓಕೆ. ಮಾದರಿ, ಲೇಖಕರ ಪರಿಚಯ, ಆಶುಭಾಷಣ, ಸಂದರ್ಶನ ಮಾಡಿಸ್ತಕ್ಕಂಥದ್ದು. ಇದೆಲ್ಲ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಇದನ್ನ ಕೊಟ್ಟಿದ್ದಾರೆ, ಆಕ್ಟಿವಿಟಿ ಶೀಟ್ಸ್. ಇದು ತುಂಬಾ ಚೆನ್ನಾಗಿದೆ. ನೀವು ಇದನ್ನ ಬಳಸ್ಕೊಂಡು ಶಿಕ್ಷಕರು ಒಂದೊಂದು ಪೇಜ್ ಒಂದೊಂದು ದಿವಸ ಅಭ್ಯಾಸ ಮಾಡಿಸಿದ್ರೆ 300 ಇದು ಎಷ್ಟಂದ್ರೆ 73 ಪೇಜ್ ಇದೆ. 3 ತಿಂಗಳೇ ಮುಗಿದೋಗ್ಬಿಡುತ್ತೆ. ಒಂದೊಂದು ದಿನ ಒಂದೊಂದು ಪೇಜ್ ಅಭ್ಯಾಸ ಮಾಡಿಸಿದ್ರೆ ಸಾಕು, ಎಲ್ಲಾ ಮಕ್ಕಳು FL ನಲ್ಲಿ 100ಕ್ಕೆ 100 ಅಚೀವ್ ಆಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಇದನ್ನ ನಾವು ಬಳಸ್ಕೋಬಹುದು. ಏನೇನ್ ಕಂಟೆಂಟ್ ಇದೆ ಅಂತ ನಾವು ನೋಡೋದಾದ್ರೆ ನೋಡಿ, SSLC ಪರೀಕ್ಷಾ ಮಂಡಳಿಯಿಂದ ಪರೀಕ್ಷೆಯಲ್ಲಿ ಕೇಳಲಾದ ಗಾದೆಗಳು ಯಾವ್ದಪ್ಪ? ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಥವಾ ಮನಸ್ಸಿದ್ದರೆ ಮಾರ್ಗ, ಹಕ್ಕಿಗಳಿಗೆ ಗೂಡು ಮಕ್ಕಳಿಗೆ ತಾಯಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಬರೀರಪ್ಪ ಒಂದೆರಡು ಲೈನ್, ಏನಾರು ಇದಕ್ಕೆ ಸಂಬಂಧಪಟ್ಟಂಗೆ ಬರೀರಿ. ನಿಮ್ಗೆ ಏನು ಗೊತ್ತಿದೆ ಅದನ್ನ ಬರೀರಿ. ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು, ಕುಂಬಾರನ ವರ್ಷ ದೊಣ್ಣೆಗೆ ನಿಮಿಷ. ಇವೆಲ್ಲ SLC ನಲ್ಲಿ ಕೊಟ್ಟಿರೋಂಥವನ್ನ ಅಲ್ಲಿ ಬರೆಸ್ತಕ್ಕಂಥದ್ದು. ಓಕೆ. ಗಾದೆಯ ಮಾತಿನ ವಿಸ್ತರಣೆಯನ್ನು ಉತ್ತರವನ್ನು ಬರೆದು ಅಭ್ಯಾಸ ಮಾಡಿಸಬೇಕು. ಗಾದೆಯ ಪೀಠಿಕೆ ಭಾಗವನ್ನು ಕಲಿತು ಯಾವುದೇ ಗಾದೆ ಮಾತು ಪರೀಕ್ಷೆಯಲ್ಲಿ ಕೇಳಿದಾಗ ಒಂದೇ ಪೀಠಿಕೆಯನ್ನು ಬರೆಯೋದ್ರ ಮೂಲಕ ಸುಲಭವಾಗಿ 1 ಅಂಕವನ್ನು ಪಡೆಯಬಹುದು. ಓಕೆ. ಮಾತೆ ಮೃತ್ಯು, ಮಾತೆ ಮುತ್ತು ಉದಾಹರಣೆ. ಎಲ್ಲ ಈ ಮೇಲಿನ ಗಾದೆ ಮಾತುಗಳೆಲ್ಲ ಅನ್ವಯಿಸುವ ಒಂದೇ ಉತ್ತರಗಳಾಗಿವೆ. ರೈಟ್. ಅಭ್ಯಾಸ ಮಾಡಿಸ್ತಕ್ಕಂಥದ್ದು. ವರ್ಕಿಂಗ್ ಶೀಟ್ ಕೂಡ ಕೊಟ್ಬಿಟ್ಟಿದ್ದಾರೆ. ಉದಾಹರಣೆ 2. ರೈಟ್. ಮೇಲಿನ ಗಾದೆ ಮಾತುಗಳನ್ನು ಅನ್ವಯಿಸುವ ಒಂದೇ ಉತ್ತರ. ಓಕೆ. ಸೊ ನೋಡಿ, ನಾನು ಹೇಳಿದೆ ಒಂದೊಂದು ಇದಕ್ಕೆ ಒಂದೊಂದು ಇದು ಮಾಡುತ್ತೆ. ಈ ಕೆಳಗಿನ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯುವ ರೀತಿಯನ್ನು ಮಾದರಿಯಾಗಿ ನೀಡಲಾಗಿದೆ. ಈ ಮಾದರಿ ಉತ್ತರವನ್ನು ಬರೆದು ಅಭ್ಯಾಸ ಮಾಡಿಸ್ಬೇಕು. ಬರೆದು ಅಭ್ಯಾಸ ಮಾಡಿಸಿ. ಇಲ್ಲಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹೇಗೆ ಇದನ್ನ ಯಾವ ರೀತಿ ಓದಿಸ್ಬೇಕು ಮತ್ತೆ ಬರೆಸ್ಬೇಕು. ಅತಿ ಆಸೆ ಗತಿಗೇಡು, ಯಾವ ರೀತಿ ಬರೀಬೇಕು, ಬರೆಸ್ಬೇಕು. ಗುಂಪು ಚಟುವಟಿಕೆ ಮಾಡಿಸಬಹುದು. ಕೈ ಕೆಸರಾದರೆ ಬಾಯಿ ಮೊಸರು. ಕೆಳಗಿನ ಗಾದೆ ಮಾತುಗಳಿಗೆ ನೀವು ಉತ್ತರಿಸಲು ಪ್ರಯತ್ನಿಸಿ. ಆಳಾಗಿ ದುಡಿಯಬಲ್ಲ, ಅರಸನಾಗಿ ಉಣ್ಣಬಲ್ಲ. ಕೊಡಿ ಒಂದು ಶೀಟ್ ಜೆರಾಕ್ಸ್ ಮಾಡಿಸಿ, ಅವ್ರು ಯಾರ್ಯಾರು ಹಿಂದೆ ಉಳಿದಿದ್ದಾರೆ ಅವ್ರಿಗೆಲ್ಲ ಕೊಡಿ. ಉಳಿದವನಿಗೆ ಆಕ್ಟಿವಿಟಿ ಮಾಡ್ಸಕ್ಕೆ ಹೇಳಿ. ಈಚ್ ಒನ್ ಕ್ಯಾಚ್ ಒನ್ ಅಂತ ಕೊಟ್ಟಿರ್ತೀವಿ, ಅಥವಾ ಈಚ್ ಒನ್ ಟೀಚ್ ಒನ್ ಅಂತ ಕೊಟ್ಟಿರ್ತೀವಲ್ಲ, ಅವನಿಗೆ ಕೊಟ್ರೆ ಈ ಕ್ಯಾನ್ ಅವನ್ನ ಟೇಕ್ ಆಫ್ ಮಾಡ್ಕೊಳ್ತಾರೆ ಹುಡುಗರು. ಮನಸ್ಸಿದ್ದರೆ ಮಾರ್ಗ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು. ಓಕೆ. ಆಕ್ಟಿವಿಟೀಸ್. ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಬರಿತಾನೆ. ಹಿತ್ತಲ ಗಿಡ ಮದ್ದಲ್ಲ ಬರೀತಾನೆ. ಒಂದೇಳೆ ಹುಡುಗರಿಗೆ ಹೇಳಕ್ ಬರುತ್ತೆ, ಬರೆಯಕ್ ಬರಲ್ಲ.
ಸೊ ಅವನ್ನ ಇಲ್ಲಿ ನೀವು ವರ್ಕೌಟ್ ಮಾಡಿಸ್ಬೋದು. ಎಲ್ಲ ಟೀಚರ್ಸು ಇದನ್ನು ಮಾಡಿಸ್ಬೋದು. ಆಮೇಲೆ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೆಯಿರಿ. ಒಣಮರದ ಗಿಳಿ ಆರಾಮಿತ್ರ. ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಈ ವಾಕ್ಯವನ್ನು ಆರಾಮಿತ್ರ ಬರೆದಿರುವ ಒಣಮರದ ಗಿಳಿ ಎಂಬ ಪಾಠಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಓಕೆ, ಏನಾದರೂ ವರವನ್ನು ಕೇಳು. ಈ ವಾಕ್ಯವನ್ನು ಡ್ಯಾಶ್ ಅವರು ಬರೆದಿರುವ ಡ್ಯಾಶ್ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಬರೀ ಓಕೆ. ದೆನ್ ಬಿಟ್ಟ ಹಕ್ಕಿಗೂಡು ನಿಗೂಢ ಜಗತ್ತು. ಓಕೆ, ಬಿಟ್ಟ ಸ್ಥಳ ತುಂಬತಕ್ಕಂತಹದ್ದು, ಹುಡುಗರು ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಬರೀತಕ್ಕಂಥದ್ದು. ಓಕೆ, ಎಷ್ಟು ತುಂಬಾ ಚೆನ್ನಾಗಿ ಈ ಒಂದು ಆಕ್ಟಿವಿಟಿ ಬುಕ್ ಅನ್ನ ನಮ್ಮ DSCRT ಕೊಟ್ಟಿದ್ದಾರೆ. ಇದನ್ನ ತಾವುಗಳು ಬಳಸ್ಕೊಂಡು ಚಟುವಟಿಕೆ ನೋಡಿ, ಗದ್ಯ ಪದ್ಯದ ಹೆಸರು, ಕವಿ ಲೇಖಕರ ಹೆಸರು, ಆಕರ ಗ್ರಂಥ ಯಾವುದು, ಏನ್ ಮಾಡಿಸ್ಬೇಕು? ಪಟ್ಟಿಯಲ್ಲಿರುವ ಕವಿ ಕೃತಿ, ಆಕರ ಗ್ರಂಥ ವಿಷಯಗಳನ್ನು ಕುರಿತಂತೆ ರಸಪ್ರಶ್ನೆಯಂತಹ ಚಟುವಟಿಕೆಗಳನ್ನು ನಡೆಸುವ ಮೂಲಕ ಸಂದರ್ಭ ಸಹಿತ ವಿವರಿಸಿ ಹಾಗೂ ಕವಿ, ಕಾಲಾಕೃತಿ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಶಿಕ್ಷಕರು ಅಭ್ಯಾಸ ಮಾಡಿಸ್ಬೇಕು. ಇದನ್ನ ಚೆನ್ನಾಗಿ ಇದನ್ನ ನೀವು ನಿಮ್ಮ ವಿಧಾನಗಳು ಇರುತ್ತೆ, ಅದನ್ನ ನೀವು ನಿಮಗೆ ರೂಢಿ ಇರುತ್ತೆ. ಇದು ಸುಮ್ಮನೆ ಏನಪ್ಪಾ ನಿಮ್ಗೊಂದು ಗ್ಲಾನ್ಸ್ ಅಷ್ಟೇ. ಓಕೆ, ಇಲ್ಲಿ ಮೇಲೆ ಇದನ್ನ ಕೊಟ್ಟಿದ್ದಾರೆ, ಏನೋ ಡೀಟೇಲ್ಸ್, ಅದನ್ನ ನೋಡಿಕೊಂಡು ಹುಡುಗ ಉತ್ತರ ಬರೀಬೇಕು. ಸಿದ್ಧಾರ್ಥನು ತನಗಾದ ಜ್ಞಾನದವನ್ನು ಜನರಿಗೆ ತಿಳಿಸಲು ಹೇಗೆ ಬಂದನು? ಇಲ್ಲಿ ಮೇಲೆ ಇದೆ ಉತ್ತರ, ನೋಡಿಕೊಂಡು ಬರೀಬೇಕು ಅವನು. ಓಕೆ, ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್. ಅಭ್ಯಾಸ ಪ್ರಶ್ನೆಗಳು, ಆಕ್ಟಿವಿಟಿ ಬುಕ್ಸ್ಗಳು. ಇದು ಸುಮ್ಮನೆ ನಿಮಗೆ ಒಂದು ಗ್ಲಾನ್ಸ್ ಇರಲಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ನಿಮಗೆಲ್ಲ ಗೊತ್ತಿರುವಂಥದ್ದೇ. ಸೊ ಭಾಳಷ್ಟು ಜನಕ್ಕೆ ಇದು ಮಾಡಿರ್ತೀರ ಆಲ್ರೆಡಿ. ಪದ್ಯವನ್ನು ಕಂಠಪಾಠ ಮಾಡೋದು. ದ್ವಿತೀಯ ಭಾಷೆ ಕನ್ನಡ ಪದ್ಯ ಕಂಠಪಾಠದಲ್ಲಿ ಒಟ್ಟು 5 ಪದ್ಯಗಳಿದ್ದು ಅದೇ ಪದ್ಯದಲ್ಲಿ 2 ಪ್ಯಾರಾಗಳು ಇರುವುದರಿಂದ ಯಾವುದಾದರೂ ಒಂದನ್ನು ಅಭ್ಯಾಸ ಮಾಡಿಸಿದರೆ ಉತ್ತಮ ಹಳೆಗನ್ನಡ ಪದ್ಯವನ್ನು ಕೇಳುವ ಸಾಧ್ಯತೆ ಕಡಿಮೆ ಇದ್ದು, ನಿಧಾನಗತಿಯ ವಿದ್ಯಾರ್ಥಿಗಳಿಗೆ ಈ ಕೆಳಕಂಡ 4 ಪದ್ಯಗಳನ್ನು ಕಂಠಪಾಠ ಮಾಡಿಸಿ ಬರೆಯಲು ಅಭ್ಯಾಸ ಮಾಡಿಸುವುದು. ಓಕೆನಾ? ಬೋಧಿ ವೃಕ್ಷದ ಹಾಡು. ಇಲ್ಲಿ ಏನಾಯ್ತು? ಅದೇ ಪದ್ಯದಲ್ಲಿ 2 ಪ್ಯಾರಾಗಳು ಇರುವುದರಿಂದ ಯಾವುದಾದರೂ ಒಂದನ್ನು ಅಭ್ಯಾಸ ಮಾಡಿಸಿದರೆ ಉತ್ತಮ. ಫುಲ್ ಸ್ಟಾಪ್. ಹಳೆಗನ್ನಡ ಪದ್ಯವನ್ನು ಕೇಳುವ ಸಾಧ್ಯತೆ ಕಡಿಮೆ ಇದೆ. ನೆಕ್ಸ್ಟ್ ಸೆಂಟೆನ್ಸ್. ಓಕೆ, ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲ ಹೃದಯಗಳ ತುಂಬ ಸವಿಚೈತ್ರ ಅಂತ. ಇದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ಗಮನಿಸಿ ಪದ್ಯವನ್ನು ಹಾಡಿ. ಬಾಣಕ್ಕೆ ಗುರಿಯು ಹಲವು ಇರುವುದುಂಟೆ, ದೇಹದೊಳು ಆತ್ಮವು ಬರಿಬೇಕು. ವಚನಗಳು. ಓಕೆ, ನೀರನ್ನು ಕಂಡಲ್ಲಿ ಮುಳುಗುವ ರಯ್ಯ. ನೋಡಿ ಹೆಂಗ್ ಬಂದಿದೆ ಬಂತ? ನೀರಲ್ಲಿ ಕಂಡಲ್ಲಿ ಮುಳುಗುವ ರಯ್ಯ. ಚಿತ್ರ ನೋಡಿ ಪದ್ಯ ಹೇಳು, ಬರಿ. ಓಕೆ, ಬತ್ತುವ ಜಲವ ಒಣಗುವ ಮರನ. ಇಲ್ಲಿದ್ದಾನೆ. ಹುಡುಗರಿಗೆ ಅರ್ಥ ಆಗುತ್ತೆ ಕಾನ್ಸೆಪ್ಟ್. ಮಾಡಿಸ್ಬೇಕು, ವರ್ಕೌಟ್ ಮಾಡಿಸಿದ್ರೆ ಖಂಡಿತವಾಗ್ಲೂ ನಾವು ರೀಚ್ ಆಗ್ಬೋದು. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಏನಪ್ಪಾ, ಯಾವಾಗಂದ್ರೆ ಈ ಎಲ್ಲ ಹುಡುಗ ಮೇಲಿನ ಎಲ್ಲ ಕಾಂಪಿಟೆನ್ಸಿ ಅವನಿಗೆ ಬರುತ್ತೆ, ಅವನೆಲ್ಲ ರೆಡಿ ಆಗಿದ್ದಾನಂದ್ರೆ ನಾವು ಇಲ್ಲಿವರೆಗೂ ಬರಬಹುದು. ಘಟನೆ ನಡೆದಂತ ಅನುಕ್ರಮವಾಗಿ ಬರೆಯಿರಿ. ರೈಟ್? ಸೊ ದೀಸ್ ಆರ್ ಆಲ್ ದ ಇವೆಂಟ್ಸ್ ವಿಚ್ all teachers can take initiation. ರೈಟ್? ಪ್ರಬಂಧ ರೂಪುರೇಖೆಗಳು, ಪೀಠಿಕೆ, ವಿಷಯ ನಿರೂಪಣೆ. ವಿಷಯ ನಿರೂಪಣೆಯಲ್ಲಿ ಏನೇನು ಬರೀಬೇಕಪ್ಪ? ಉಪಯೋಗ ಏನು, ಅನುಕೂಲಗಳೇನು, ಪರಿಹಾರಗಳೇನು, ಲಾಭ ನಷ್ಟಗಳೇನು, ಸೊ ಇದೆಲ್ಲ ಬರೀಬೇಕು. ದೂರದರ್ಶನ ಎಂದರೇನು, ಉಪಸಂಹಾರ, ವಿಷಯ ನಿರೂಪಣೆ. ಓಕೆ, ಇವು 3 ಕಂಪಲ್ಸರಿ. ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ. ಒಂದು ನೀವು ಏನಾದರೂ ರೈಟಪ್ ಬರೀಬೇಕು, ಪ್ರಬಂಧ ಬರೀಬೇಕು ಅಂದರೆ ಇವು ಕಡ್ಡಾಯ. ಇವನ್ನ ಸ್ಟ್ಯಾಂಡರ್ಡ್ ಆಗಿ ಹೇಳ್ಕೊಟ್ಬಿಟ್ರೆ ಹುಡುಗ ಎಲ್ಲಿ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಬರೀತಾನೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಯಾವ ರೀತಿ? ಕೈ ಜೋಡಿಸು, ಪತ್ರ ಕಳಿಸು, ಕೀಲಿ ಪದಗಳು, ಸೂಚನೆಗಳು, ಇಂದ ಇವರಿಗೆ. ನೋಡಿ ಎಲ್ಲ ಇದೊಂಥರ ಪಾಸಿಂಗ್. ಹುಡುಗರಿಗೆ ಆರಾಮ್ ಈಗಲಿಂದ ಶುರು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಹುಡುಗ 100ಕ್ಕೆ 100 ಪಾಸ್ ಆಗ್ತಾನೆ ಸರ್. ಅವನಿಗೇನಂದ್ರೆ ನೋಡಿ ಆಲ್ರೆಡಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಕೂಡ ಕೊಟ್ಬಿಟ್ಟಿದ್ದಾರೆ. ಅವನಿಗೆ ಏನು ಯೋಚನೆ ಮಾಡಂಗಿಲ್ಲ. ಇದನ್ನು ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ರಿಸಲ್ಟ್ ಗ್ಯಾರಂಟಿ. ಪ್ರಶ್ನೆ ಪತ್ರಿಕೆ ಸ್ವರೂಪ, ಅರ್ಥೈಸುವಿಕೆ ಹೇಗೆ?
ಸ್ಮರಣೆ, ಗ್ರಹಿಕೆ, ಅಭಿವ್ಯಕ್ತಿ, ಪ್ರಶಂಸೆ. ಟೋಟಲ್ 80 ಮಾರ್ಕ್ಸ್. ನಾಲೆಡ್ಜ್ಗೆ 10%, ಗ್ರಹಿಕೆ ಅಂಡರ್ಸ್ಟ್ಯಾಂಡಿಂಗ್ 40, ಅಭಿವ್ಯಕ್ತಿಗೆ 45%, ಪ್ರಶಂಸೆ 5%. ಸೊ 4 ಮಾರ್ಕ್ಸ್ ಪ್ರಶಂಸೆ, 36 ಎಕ್ಸ್ಪ್ರೆಷನ್, 32 ಅಂಡರ್ಸ್ಟ್ಯಾಂಡಿಂಗ್, 8 ಸ್ಮರಣೆ ನಾಲೆಡ್ಜ್ಗೆ. ಸೊ ಇದು ಸ್ಟಾರ್ಟಿಂಗಿಂದಲೇ ಇದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಒಂದು ಬ್ಲೂ ಪ್ರಿಂಟ್ ಸಮೇತ ಮೊನ್ನೆ DSCRT ಇಂದ ನಮಗೆ ಕೊಟ್ಟಿದ್ದಾರೆ ನೋಡಿ. ಯಾವ್ದಾದಪ್ಪ ಪ್ರತಿಶತ, ಗದ್ಯದಲ್ಲಿ ಎಷ್ಟು ಬರ್ತವೆ, ಪದ್ಯದಲ್ಲಿ ಎಷ್ಟು, ಪಠ್ಯಪೂರಕ ಅಧ್ಯಯನಕ್ಕೆ ಎಷ್ಟು ಬರ್ತವೆ, ಅಪಠಿತ ಗದ್ಯಕ್ಕೆ ಎಷ್ಟು ಬರುತ್ತೆ, ವ್ಯಾಕರಣಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು ಅಂಕಗಳಿರುತ್ತೆ, ಓಕೆ, ಪ್ರಶ್ನೆಗಳು ಎಷ್ಟಿರುತ್ತೆ, ತುಂಬ ನೀಟಾಗಿ ನಮ್ಮ DSCRT ಅಲ್ಲಿ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ ಬನ್ನಿ, ಸೊ ಇದನ್ನು ಬಳಸ್ಕೊಂಡು ನಾವು FLN ಅನ್ನು ತುಂಬ ನೀಟಾಗಿ ಅಚೀವ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿದೆ. ಸೊ ಥ್ಯಾಂಕ್ ಯು ಸೊ ಮಚ್.